ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಪ್ರತೀಕ್ಷಾ. ಇವತ್ತು ನಾವು IUI ಅಥವಾ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಇದಾದಮೇಲೆ ಏನೇನು ಕ್ರಮಗಳನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನೇನು ಮಾಡ್ಬೋದು. ಪ್ರೊಸೆಸ್ ಆದಮೇಲೆ 10ರಿಂದ 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಹೇಳ್ತೀವಿ. ಬಟ್ ಅದಾದಮೇಲೆ ಕಂಪ್ಲೀಟಾಗಿ ಬೆಡ್ ರೆಸ್ಟ್ ತೊಗೊಳ್ಬೇಕು, ಟೋಟಲಾಗಿ ಏನು ಕೆಲಸ ಮಾಡಬಾರ್ದು ಅನ್ನೋ ಥರ ಏನಿಲ್ಲ. ನಿಮ್ಮ ಎಲ್ಲ ದೈನಂದಿನ ಕಾರ್ಯಕ್ರಮಗಳನ್ನು, ರೋಟೀನ್ ಆ್ಯಕ್ಟಿವಿಟೀಸ್ ಎಲ್ಲ ನೀವು ಮಾಡ್ಕೋಬೋದು. ಅದಲ್ಲದೆ ಚೆನ್ನಾಗಿ ಪೌಷ್ಟಿಕ ಆಹಾರವನ್ನು ತಿನ್ನಬೇಕು. ಅಂದರೆ ಪ್ರೋಟೀನ್ ಹೆಚ್ಚಾಗಿ ತಿನ್ನೋದು, ತರಕಾರಿಗಳನ್ನು ತಿನ್ನೋದು, ಇದೆಲ್ಲ ತಿನ್ನೋದ್ರಿಂದ ನೆಕ್ಸ್ಟು ಮಗು ಬೆಳವಣಿಗೆಗೂ ಹೆಲ್ಪ್ ಆಗುತ್ತೆ. ಅದರಲ್ಲೇ ಚೆನ್ನಾಗಿ ನೀರು ಕುಡಿಬೇಕು. ದಿನನಿತ್ಯ 2.5ರಿಂದ 3 ಲೀಟ್ರಷ್ಟು ಡೈಲಿ ಕನ್ಸ್ಯೂಮ್ ಮಾಡಲೇಬೇಕು. ನೆಕ್ಸ್ಟು ನಾವು ಏನನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಭಾರವಾದ ವ್ಯಾಯಾಮ ಅಥವಾ ಜಿಮ್ಮಲ್ಲಿ ಭಾರವಾದ ವೆಯ್ಟ್ಸ್ಗಳನ್ನು ಎತ್ತೋದು ಅಥವಾ ಹೆವಿ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಏನು ಹೇಳ್ತೀವಿ, ಇಂಥದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಆಮೇಲೆ ರೆಗ್ಯುಲರಾಗಿ ಆಲ್ಕೋಹಾಲ್ನ ಕನ್ಸ್ಯೂಮ್ ಮಾಡೋ ಹ್ಯಾಬಿಟ್ ಇತ್ತು, ಇಲ್ಲ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇತ್ತು ಅನ್ನೋರು ಕೂಡ ಇದನ್ನು ಕಂಪ್ಲೀಟಾಗಿ ನೀವು ಸ್ಟಾಪ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನೆಕ್ಸ್ಟು ಇದು ಮಗು ಮೇಲೆ ಪರಿಣಾಮ ಬೀರ್ಬೋದು. ಇದಲ್ಲದೆ ಏನಾದರೂ ನೀವು ರೆಗ್ಯುಲರಾಗಿ ತುಂಬ ದೂರಿಗೆ ಪ್ರಯಾಣಗಳು ಮಾಡೋದು ಅಥವಾ ಫ್ರೀಕ್ವೆಂಟಾಗಿ ಜರ್ನಿ ಮಾಡೋದು, ಇದನ್ನೆಲ್ಲ ಕೂಡ ನೀವು ಕಮ್ಮಿ ಮಾಡಬೇಕಾಗತ್ತೆ. ಆಮೇಲೆ ಹೆಚ್ಚಾಗಿ ಟೀ ಸೇವನೆ, ಕಾಫಿ ಸೇವನೆ ಇದನ್ನೆಲ್ಲ ಕೂಡ ನೀವು ಈ ಟೈಮಲ್ಲಿ ಕಮ್ಮಿ ಮಾಡಬೇಕು. IUI ಆದಮೇಲೆ ಕೂಡ ಲೈಂಗಿಕ ಸಂಪರ್ಕವನ್ನು ಇಟ್ಕೋಬೋದು. ಇದರಲ್ಲಿ ಯಾವುದೇ ಥರದ ಸಮಸ್ಯೆ ಇರಲ್ಲ. IUI ಆದಮೇಲೆ 14ನೇ ದಿವಸಕ್ಕೆ ನೀವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಥವಾ ಬೀಟಾ HCG ಮಾಡಿ ಆಮೇಲೆ ನಿಮ್ಮ ಡಾಕ್ಟರ್ನ ನೀವು ಭೇಟಿ ಆಗ್ಬೋದು. ಈ 14 ದಿನಕ್ಕೂ ಮುಂಚೆ ನಿಮಗೇನಾದರೂ ಅತಿಯಾದ ಹೊಟ್ಟೆ ನೋವು ಕಾಣಿಸ್ಕೋತು ಅಥವಾ ಜ್ವರ, ತಲೆನೋವು ಅಥವಾ ಚಿಕ್ಕ ಥರ ಬ್ಲೀಡಿಂಗು, ಸ್ಪಾಟಿಂಗ್ ಅಂತ ಏನು ಕರಿತೀವಿ ಅದು, ಅಥವಾ ಅತಿಯಾದ ಬ್ಲೀಡಿಂಗು, ಇದು ಏನಾದರೂ ನಿಮಗೆ ಕಂಡು ಬಂದಲ್ಲಿ ಇಮಿಡಿಯೇಟ್ಲಿ ನಿಮ್ಮ ಡಾಕ್ಟರ್ನ ನೀವು ಭೇಟಿ ಮಾಡಬೇಕಾಗತ್ತೆ. ಥ್ಯಾಂಕ್ ಯು.